ಬೆಂಗಳೂರಿನಲ್ಲಿ ಈದ್ ಹಬ್ಬದ ಸಂಭ್ರಮ ಜೋರಾಗಿದೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. 10 ರಿಂದ 20 ಸಾವಿರ ಜನರಿಂದ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಗ್ತಾ ಇದೆ. ಈದ್ಗಾ ಮೈದಾನದಲ್ಲಿ ಇಂದು ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಈದ್ಗಾ ಮೈದಾನದ ಸುತ್ತಮುತ್ತ ಸಂಚಾರ ಬದಲಾವಣೆ ಮಾಡಲಾಗಿದೆ. ಈದ್ಗಾ ಮೈದಾನದ ಸುತ್ತಮುತ್ತ ಯಾವುದೇ ರೀತಿ ವಾಹನ ಓಡಾಟ ಇರೋದಿಲ್ಲ, ನಿರ್ಬಂಧ ಇರಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನ ಏರಲಾಗಿರುವಂಥದ್ದು. ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ನಗರದಾದ್ಯಂತ 10,000ಕ್ಕೂ ಹೆಚ್ಚು ಪೊಲೀಸ್ ಮೆನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಖುದ್ದು ಡಿಸಿಪಿಗಳೇ ಫೀಲ್ಡ್ನಲ್ಲಿ ಇಳಿದು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸುರಕ್ಷತೆ ಕಾಪಾಡ್ತಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಇವತ್ತು ರಂಜಾನ್ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂಥದ್ದು. ಬೆಂಗಳೂರಿನ ಈದ್ಗಾ ಮೈದಾನ, ಚಾಮರಾಜಪೇಟೆಯ ಬಳಿ ಇರುವಂತಹ ಈದ್ಗಾ ಮೈದಾನ, ಇದು ಅತಿ ದೊಡ್ಡ ಮೈದಾನ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಒಗ್ಗೂಡಿಕೊಂಡು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಒಂದು ವಾರದ ಹಿಂದೆಯಿಂದಲೇ ಅಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ವಿಚಾರವಾಗಿ, ಹಾಗೆ ಮಾರ್ಗ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಾಗೆ ಪೊಲೀಸ್ ಸರ್ಪಗಾವಲನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಉಪವಾಸವನ್ನ ಮಾಡಿದ ಬಳಿಕವಾಗಿ ಇವತ್ತು ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಮುಸ್ಲಿಂ ಬಾಂಧವರು ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಬಿಬಿ ಜಂಕ್ಷನ್ ಬಳಿ ಇರುವಂತಹ ಮಸೀದಿಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ಪ್ರಾರ್ಥನೆಗೆ, ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ತುಂಬು ಕುಟುಂಬವಾಗಿ ಬಂದು ಒಂದು ತಿಂಗಳ ಕಾಲ ಈ ಒಂದು ಹಬ್ಬದ ಸಂಭ್ರಮಾಚರಣೆಯನ್ನ ನಡೆಸಿಕೊಂಡು ಬಂದು ಉಪವಾಸವನ್ನ ಮಾಡಿ ಭಕ್ತಿ ಭಾವದಿಂದ ಇದೀಗ ಕೊನೆಯ ದಿನವಾಗಿ ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ, ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡೋದಕ್ಕೆ ತುಂಬು ಕುಟುಂಬವಾಗಿ ಸಾವಿರಾರು ಜನ ಬಂದಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇವತ್ತು ಏನು ಬಿಬಿ ಜಂಕ್ಷನ್ ಮುಂಭಾಗದಲ್ಲಿ ಸಾವಿರಾರು ಜನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಿಬಿ ಜಂಕ್ಷನ್ ಮಸೀದಿ ಮುಂಭಾಗದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಾವಿರಾರು ಜನ, ಸುಮಾರು 10 ರಿಂದ 15 ಸಾವಿರ ಜನ ಈ ಒಂದು ಮೈದಾನದಲ್ಲಿ ಸಾಮೂಹಿಕವಾಗಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ಲಿಕ್ಕಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮತ್ತೆ ಕಾಣ್ತಾ ಇರುವಂತಹ ರಸ್ತೆ ಏನಿದೆ, ಈ ಒಂದು ರಸ್ತೆ ನೇರವಾಗಿ ಟೌನ್ ಹಾಲ್ ವರೆಗೂ ಕೂಡ ಸಂಪರ್ಕವನ್ನ ಕಲ್ಪಿಸುತ್ತೆ. ಪ್ರಾರ್ಥನೆ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ವಾಹನ ಓಡಾಟಕ್ಕೆ ಕೂಡ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ನಡೆಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಪ್ರಾರ್ಥನೆಗೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ಭಾಗದಲ್ಲಿ ಮಸೀದಿಯ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸಂಚಾರಿ ಪೊಲೀಸರಾಗಿರ್ಬೋದು, ಅದರ ಜೊತೆಗೆ ಲಾ ಅಂಡ್ ಆರ್ಡರ್ ಆಗಿರ್ಬೋದು, KSRPC ತುಕಡಿ ಆಗಿರ್ಬೋದು, ಎಲ್ಲದರ ನಿಯೋಜನೆಯನ್ನ ಮಾಡಿಕೊಂಡು ರಂಜಾನ್ ಹಬ್ಬ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದೆ, ಅಹಿತಕರ ಘಟನೆಗಳಾಗದೆ ಪ್ರಾರ್ಥನೆಗಳು ಯಥಾಸ್ಥಿತಿಯಲ್ಲಿ ಅದ್ದೂರಿಯಾಗಿ ಸಾಗಿ ಬರಲಿಕ್ಕೆ ಪೊಲೀಸರು ಕೂಡ ಒಂದು ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ 30 ದಿವಸಗಳ ಉಪವಾಸವನ್ನ ನಡೆಸಿದ ಬಳಿಕವಾಗಿ ರಂಜಾನ್ ಹಬ್ಬವನ್ನ ಇವತ್ತು ಅದ್ದೂರಿಯಾಗಿ ಸಂಭ್ರಮಿಸಲಿಕ್ಕೆ ಮುಸ್ಲಿಂ ಬಾಂಧವರು ಕೂಡ ಸಿದ್ಧತೆಯನ್ನ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಕುಟುಂಬದ ಜೊತೆ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳ ಭಕ್ತಿ ಭಾವದಿಂದ ನಮಸ್ಕರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಒಂದು ಕಡೆ ದೃಶ್ಯದಲ್ಲಿ. ಸೊ ಇನ್ನೊಂದು ಕಡೆ ಏನಾಗಿದೆ ಅಂತಂದ್ರೆ ಮಾರ್ಗದ ಬದಲಾವಣೆ ಮಾಡಲಾಗಿದೆ. ಕೆಲವೊಂದಿಷ್ಟು ಮಾರ್ಗದ ಬದಲಾವಣೆ ಮಾಡಿ ವಾಹನ ಸವಾರರಿಗೆ ಪೊಲೀಸರೇ ಗೈಡ್ ಮಾಡ್ತಿದ್ದಾರೆ ಯಾವ ಕಡೆ ಹೋಗಬೇಕು ಅನ್ನುವಂಥ ವಿಚಾರವಾಗಿ. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಿದೆ.
ಬೆಂಗಳೂರಿನಲ್ಲಿ ಈದ್ ಹಬ್ಬದ ಸಂಭ್ರಮ ಜೋರಾಗಿದೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. 10 ರಿಂದ 20 ಸಾವಿರ ಜನರಿಂದ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಗ್ತಾ ಇದೆ. ಈದ್ಗಾ ಮೈದಾನದಲ್ಲಿ ಇಂದು ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಈದ್ಗಾ ಮೈದಾನದ ಸುತ್ತಮುತ್ತ ಸಂಚಾರ ಬದಲಾವಣೆ ಮಾಡಲಾಗಿದೆ. ಈದ್ಗಾ ಮೈದಾನದ ಸುತ್ತಮುತ್ತ ಯಾವುದೇ ರೀತಿ ವಾಹನ ಓಡಾಟ ಇರೋದಿಲ್ಲ, ನಿರ್ಬಂಧ ಇರಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನ ಏರಲಾಗಿರುವಂತದ್ದು. ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ನಗರದಾದ್ಯಂತ 10,000ಕ್ಕೂ ಹೆಚ್ಚು ಪೊಲೀಸ್ ಮೆನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಖುದ್ದು ಡಿಸಿಪಿಗಳೇ ಫೀಲ್ಡ್ನಲ್ಲಿ ಇಳಿದು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸುರಕ್ಷತೆ ಕಾಪಾಡ್ತಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಇವತ್ತು ರಂಜಾನ್ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂತದ್ದು ಬೆಂಗಳೂರಿನ ಈದ್ಗಾ ಮೈದಾನ, ಚಾಮರಾಜಪೇಟೆಯ ಬಳಿ ಇರುವಂತಹ ಈದ್ಗಾ ಮೈದಾನ. ಇದು ಅತಿ ದೊಡ್ಡ ಮೈದಾನ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಒಗ್ಗೂಡಿಕೊಂಡು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಒಂದು ವಾರದ ಹಿಂದೆಯಿಂದಲೇ ಅಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ವಿಚಾರವಾಗಿ ಹಾಗೆ ಮಾರ್ಗ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಾಗೆ ಪೊಲೀಸ್ ಸರ್ಪಗಾವಲನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಉಪವಾಸವನ್ನ ಮಾಡಿದ ಬಳಿಕವಾಗಿ ಇವತ್ತು ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಮುಸ್ಲಿಂ ಬಾಂಧವರು ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಬಿಬಿ ಜಂಕ್ಷನ್ ಬಳಿ ಇರುವಂತಹ ಮಸೀದಿಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ಪ್ರಾರ್ಥನೆಗೆ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ತುಂಬು ಕುಟುಂಬವಾಗಿ ಬಂದು 1 ತಿಂಗಳ ಕಾಲ ಈ ಒಂದು ಹಬ್ಬದ ಸಂಭ್ರಮಾಚರಣೆಯನ್ನ ನಡೆಸಿಕೊಂಡು ಬಂದು ಉಪವಾಸವನ್ನ ಮಾಡಿ ಭಕ್ತಿ ಭಾವದಿಂದ ಇದೀಗ ಕೊನೆಯ ದಿನವಾಗಿ ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ, ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡೋದಕ್ಕೆ ತುಂಬು ಕುಟುಂಬವಾಗಿ ಸಾವಿರಾರು ಜನ ಬಂದಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇವತ್ತು ಏನು ಬಿಬಿ ಜಂಕ್ಷನ್ ಮುಂಭಾಗದಲ್ಲಿ ಸಾವಿರಾರು ಜನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಿಬಿ ಜಂಕ್ಷನ್ ಮಸೀದಿ ಮುಂಭಾಗದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಾವಿರಾರು ಜನ, ಸುಮಾರು 10 ರಿಂದ 15 ಸಾವಿರ ಜನ ಈ ಒಂದು ಮೈದಾನದಲ್ಲಿ ಸಾಮೂಹಿಕವಾಗಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ಲಿಕ್ಕಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮತ್ತೆ ಕಾಣ್ತಾ ಇರುವಂತಹ ರಸ್ತೆ ಏನಿದೆ, ಈ ಒಂದು ರಸ್ತೆ ನೇರವಾಗಿ ಟೌನ್ ಹಾಲ್ ವರೆಗೂ ಕೂಡ ಸಂಪರ್ಕವನ್ನ ಕಲ್ಪಿಸುತ್ತೆ. ಪ್ರಾರ್ಥನೆ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ವಾಹನ ಓಡಾಟಕ್ಕೆ ಕೂಡ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ನಡೆಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಪ್ರಾರ್ಥನೆಗೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ಭಾಗದಲ್ಲಿ ಮಸೀದಿಯ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸಂಚಾರಿ ಪೊಲೀಸರಾಗಿರಬಹುದು, ಅದರ ಜೊತೆಗೆ ಲಾ ಅಂಡ್ ಆರ್ಡರ್ ಆಗಿರ್ಬೋದು, KSRPC ತುಕಡಿ ಆಗಿರ್ಬೋದು, ಎಲ್ಲದರ ನಿಯೋಜನೆಯನ್ನ ಮಾಡಿಕೊಂಡು ರಂಜಾನ್ ಹಬ್ಬ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದೆ, ಅಹಿತಕರ ಘಟನೆಗಳಾಗದೆ ಪ್ರಾರ್ಥನೆಗಳು ಯಥಾಸ್ಥಿತಿಯಲ್ಲಿ ಅದ್ದೂರಿಯಾಗಿ ಸಾಗಿ ಬರಲಿಕ್ಕೆ ಪೊಲೀಸರು ಕೂಡ ಒಂದು ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ 30 ದಿವಸಗಳ ಉಪವಾಸವನ್ನ ನಡೆಸಿದ ಬಳಿಕವಾಗಿ ರಂಜಾನ್ ಹಬ್ಬವನ್ನ ಇವತ್ತು ಅದ್ದೂರಿಯಾಗಿ ಸಂಭ್ರಮಿಸಲಿಕ್ಕೆ ಮುಸ್ಲಿಂ ಬಾಂಧವರು ಕೂಡ ಸಿದ್ಧತೆಯನ್ನ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಕುಟುಂಬದ ಜೊತೆ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳ ಭಕ್ತಿ ಭಾವದಿಂದ ನಮಸ್ಕರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಒಂದು ಕಡೆ ದೃಶ್ಯದಲ್ಲಿ
ಸೊ ಇನ್ನೊಂದು ಕಡೆ ಏನಾಗಿದೆ ಅಂತಂದ್ರೆ ಮಾರ್ಗದ ಬದಲಾವಣೆ ಮಾಡಲಾಗಿದೆ. ಕೆಲವೊಂದಿಷ್ಟು ಮಾರ್ಗದ ಬದಲಾವಣೆ ಮಾಡಿ ವಾಹನ ಸವಾರರಿಗೆ ಪೊಲೀಸರೇ ಗೈಡ್ ಮಾಡ್ತಿದ್ದಾರೆ ಯಾವ್ಯಾವ ಕಡೆ ಹೋಗಬೇಕು ಅನ್ನುವಂಥ ವಿಚಾರವಾಗಿ. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಿದೆ. Allah